ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯವರೇ, ನೀವು ಈಗ ಕೇಳಲಿರುವ ವಿಷಯ ಸಾಮಾನ್ಯವಲ್ಲ. ಇದು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಗೂಢ ಬದಲಾವಣೆಯ ಸೂಚನೆ. ನೀವು ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ್ದೀರಾ, ನಿಮ್ಮ ಮನಸ್ಸು ಎಂದಿಗೂ ಶಾಂತವಾಗಿರಲಿಲ್ಲ. ನೀವು ಎಲ್ಲವನ್ನ ಸರಿಯಾಗಿ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೀರಿ, ಪ್ರತಿಯೊಂದು ವಿಷಯವನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀರಿ. ಆದರೆ ಕೊನೆಯಲ್ಲಿ ಏನೋ ಒಂದು ಕೊರತೆ ನಿಮ್ಮೊಳಗೆ ಉಳಿತಾ ಇರುತ್ತೆ. ನೀವು ಎಷ್ಟೇ ಯೋಚನೆ ಮಾಡಿದ್ರೂ ನೀವು ತೆಗೆದುಕೊಂಡ ನಿರ್ಧಾರ ಸರಿಯೇ ಎಂಬ ಅನುಮಾನ ನಿಮ್ಮನ್ನ ಬಿಡೋದಿಲ್ಲ. ನೀವು ನಿಮ್ಮ ಮೇಲೆ ತುಂಬಾ ಒತ್ತಡ ಹಾಕ್ತಾ ಇರ್ತೀರಾ, ಆದರೆ ಅದರ ಫಲ ನೀವು ನಿರೀಕ್ಷಿಸಿದಷ್ಟು ಕಾಣ್ತಾ ಇಲ್ಲ. ಇದರಿಂದ ನೀವು ಒಳಗೆ ಬೇಸರ ಪಟ್ಕೊತಾ ಇರ್ತೀರಾ, ಆದರೆ ಇದರ ಹಿಂದೆ ಇರುವ ನಿಜವಾದ ಕಾರಣವನ್ನ ನೀವು ಇನ್ನೂ ಅರಿತಿಲ್ಲ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಕಾಣದ ಶಕ್ತಿ ಕೆಲಸ ಮಾಡ್ತಾ ಇದೆ. ಅದು ನಿಮ್ಮ ಚಿಂತನೆಗಳನ್ನ ಗೊಂದಲಗೊಳಿಸಲು ಪ್ರಯತ್ನ ಮಾಡ್ತಾ ಇದೆ. ನೀವು ಸ್ಪಷ್ಟವಾಗಿ ಯೋಚಿಸಲು ಆಗದಂತೆ ಮಾಡ್ತಾ ಇದೆ. ನೀವು ಯಾವುದನ್ನಾದರೂ ಸರಿಯಾಗಿ ಮಾಡೋದಕ್ಕೆ ಹೋಗಿದ್ದಾಗ ಕೊನೆಯ ಕ್ಷಣದಲ್ಲಿ ಏನೋ ಒಂದು ತಪ್ಪು ಸಂಭವಿಸ್ತಾ ಇದೆ. ನೀವು ಇದನ್ನ ಕೇವಲ ನಿಮ್ಮ ತಪ್ಪು ಅಂತ ಅಂದ್ಕೊಂಡಿದ್ದೀರಾ, ಆದರೆ ಇದು ನಿಮ್ಮ ತಪ್ಪಲ್ಲ. ನಿಮ್ಮ ಸುತ್ತಲಿನ ಶಕ್ತಿಗಳು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇವೆ. ನೀವು ಹತ್ತಿರ ಅಂತ ಭಾವಿಸಿದ ಕೆಲವರು ನಿಮ್ಮ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ. ಅವರ ಮಾತುಗಳು, ಅವರ ವರ್ತನೆ ನಿಮ್ಮ ಆತ್ಮವಿಶ್ವಾಸವನ್ನ ನಿಧಾನವಾಗಿ ಕುಗ್ಗಿಸ್ತಾ ಇದೆ. ನೀವು ಇದನ್ನ ಗಮನಿಸದೇ ಇದ್ದರೂ ಅದರ ಪರಿಣಾಮವನ್ನ ಅನುಭವಿಸ್ತಾ ಇದ್ದೀರಿ. ನೀವು ಇತ್ತೀಚೆಗೆ ಗಮನಿಸಿದ್ದೀರಾ, ಯಾಕೆ ನೀವು ಕೆಲವೊಮ್ಮೆ ತುಂಬಾ ದಣಿದಂತೆ ಅನುಭವಿಸ್ತಾ ಇರ್ತೀರಿ? ಯಾಕೆ ಯಾವುದೇ ಕಾರಣ ಇಲ್ಲದೆ ನಿಮ್ಮ ಮನಸ್ಸು ಭಾರವಾಗುತ್ತೆ? ಯಾಕೆ ನೀವು ಮಾಡಿದ ಕೆಲಸಕ್ಕೂ ತೃಪ್ತಿ ಇಲ್ಲ? ಇದು ಸಾಮಾನ್ಯವಲ್ಲ ಕನ್ಯಾ ರಾಶಿಯವರೇ, ಇದು ಒಂದು ಸೂಚನೆ. ನೀವು ಎಚ್ಚರವಾಗಬೇಕು ಎಂಬ ಸಂಕೇತ. ನೀವು ಈಗ ನಿಮ್ಮ ಸುತ್ತಲಿನವರನ್ನ ಗಮನಿಸಬೇಕು. ಯಾರು ನಿಮ್ಮನ್ನು ಬೆಂಬಲಿಸುತ್ತಾರೆ, ಯಾರು ನಿಮ್ಮನ್ನ ಕೆಳಕ್ಕೆ ಎಳೆಯುತ್ತಾರೆ ಎಂಬುದನ್ನ ಅರಿಬೇಕು. ನೀವು ಯಾರನ್ನು ಅಂಧವಾಗಿ ನಂಬಬಾರದು. ಎಲ್ಲರೂ ನಿಮ್ಮ ಒಳ್ಳೆಯದನ್ನ ಬಯಸೋದಿಲ್ಲ, ಕೆಲವರು ನಿಮ್ಮ ದುರ್ಬಲತೆಯನ್ನ ಬಳಸಿಕೊಳ್ತಾರೆ. ನೀವು ಇದನ್ನು ಈಗ ಅರಿಯಬೇಕು. ನೀವು ನಿಮ್ಮ ಒಳಗಿನ ಧ್ವನಿಯನ್ನ ಕೇಳಬೇಕು. ಅದು ಯಾವಾಗಲೂ ನಿಮಗೆ ಸತ್ಯವನ್ನ ಹೇಳುತ್ತೆ. ನೀವು ಇದುವರೆಗೆ ಅದನ್ನು ನಿರ್ಲಕ್ಷ್ಯ ಮಾಡಿದ್ದೀರಾ, ಆದರೆ ಈಗ ಅದನ್ನು ಗಮನಿಸುವ ಸಮಯ ಬಂದಿದೆ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರ್ತಾ ಇದೆ. ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಬಲ್ಲ ಕ್ಷಣ. ನೀವು ಈಗ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿವೆ. ಆದ್ದರಿಂದ ನೀವು ಜಾಗರೂಕರಾಗಿರಬೇಕಾಗುತ್ತೆ. ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡಿ, ಆದರೆ ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಿ. ಯಾಕೆಂದರೆ ಅದು ನಿಮ್ಮನ್ನು ಮುಂದೆ ಸಾಗಲು ಬಿಡೋದಿಲ್ಲ. ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ನೀವು ಮಾಡಬಲ್ಲಿರಿ. ನಿಮ್ಮಲ್ಲಿರುವ ಶಕ್ತಿ ಅಪಾರ. ನೀವು ಇದುವರೆಗೆ ಅನುಭವಿಸಿದ ಕಷ್ಟಗಳು ನಿಮ್ಮನ್ನ ದುರ್ಬಲಗೊಳಿಸಲು ಅಲ್ಲ, ನಿಮ್ಮನ್ನ ಇನ್ನಷ್ಟು ಬಲಿಷ್ಠಗೊಳಿಸಲು ಮಾತ್ರ. ಈಗ ನೀವು ನಿಮ್ಮ ನಿಜವಾದ ಶಕ್ತಿಯನ್ನ ಅರಿಯಲಿದ್ದೀರಿ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ದಿವ್ಯ ಶಕ್ತಿ ಪ್ರವೇಶ ಮಾಡ್ತಾ ಇದೆ. ಅದು ನಿಮ್ಮನ್ನು ಕಾಪಾಡ್ತಾ ಇದೆ. ಅದು ನಿಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸ್ತಾ ಇದೆ. ನೀವು ಇದನ್ನ ನಂಬಬೇಕು. ನೀವು ಭಯ ಪಡೋದಕ್ಕೆ ಹೋಗಬೇಡಿ. ನೀವು ಒಂಟಿಯಾಗಿಲ್ಲ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ದೇವರ ಆಶೀರ್ವಾದ ನಿಮ್ಮ ಜೊತೆ ಇದೆ. ನೀವು ಈಗ ನಿಮ್ಮ ಜೀವನವನ್ನ ಬದಲಾಯಿಸಲು ಸಿದ್ಧರಾಗಿದ್ದೀರಿ. ನೀವು ಹಳೆಯ ಭಯವನ್ನ ಬಿಡಬೇಕು, ಹಳೆಯ ತಪ್ಪುಗಳನ್ನ ಮರಿಬೇಕು. ನೀವು ಹೊಸದಾಗಿ ಆರಂಭಿಸಬೇಕು. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರ್ತಾ ಇವೆ. ನೀವು ಅವುಗಳನ್ನು ಗುರುತಿಸಬೇಕು. ನೀವು ಅವುಗಳನ್ನು ಬಳಸಿಕೊಳ್ಬೇಕು. ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬಾರ್ದು. ನೀವು ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಬೇಕು. ನೀವು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಬೇಕು. ನೀವು ಇದನ್ನು ಮಾಡಬಲ್ಲಿರಿ. ನೀವು ನಿಮ್ಮನ್ನು ನಂಬಬೇಕು. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬೆಳಕು ಅನ್ನೋದು ಕಾಣಿಸಿಕೊಳ್ಳುತ್ತೆ. ನೀವು ಇದುವರೆಗೆ ಅನುಭವಿಸಿದ ಅಂಧಕಾರ ಈಗ ನಿಧಾನವಾಗಿ ದೂರ ಆಗ್ತಾ ಇದೆ. ನೀವು ಹೊಸ ದಾರಿಯನ್ನು ನೋಡಲಿದ್ದೀರಿ. ಅದು ನಿಮ್ಮನ್ನು ಯಶಸ್ಸಿನ ಕಡೆಗೆ ಕರೆದೊಯ್ಯುತ್ತೆ. ನೀವು ಕಳೆದುಕೊಂಡ ಶಾಂತಿ ಮತ್ತೆ ನಿಮ್ಮ ಬಳಿ ಬರುತ್ತೆ. ನೀವು ಕಳೆದುಕೊಂಡ ಸಂತೋಷ ಮತ್ತೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತೆ. ನೀವು ನಿಮ್ಮನ್ನ ಮತ್ತೆ ಕಂಡುಕೊಳ್ತೀರಾ. ನಿಮ್ಮ ನಿಜವಾದ ಶಕ್ತಿಯನ್ನ ಅರಿತೀರಾ. ನಿಮ್ಮ ವಿರುದ್ಧ ಇದ್ದವರು ನಿಮ್ಮ ಮುಂದೆ ತಲೆಬಾಗುವ ದಿನ ಬರುತ್ತೆ. ನೀವು ಇದುವರೆಗೆ ಮೌನವಾಗಿದ್ದೀರಾ, ಆದರೆ ಈಗ ನಿಮ್ಮ ಸತ್ಯವನ್ನ ಜಗತ್ತಿಗೆ ತೋರಿಸುವ ಸಮಯ ಅನ್ನೋದು ಬಂದಿದೆ. ನೀವು ನಿಮ್ಮ ಜೀವನದ ನಿಯಂತ್ರಣವನ್ನ ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಬೇಕು. ನೀವು ಇತರರ ಮೇಲೆ ಅವಲಂಬಿತ ಖಂಡಿತವಾಗ್ಲೂ ಆಗಬಾರ್ದು. ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ನೀವು ನಿಮ್ಮ ದಾರಿಯಲ್ಲಿ ಧೈರ್ಯವಾಗಿ ಮುಂದೆ ಸಾಗಬೇಕು. ನೀವು ನೋಡುತ್ತೀರಿ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಚಮತ್ಕಾರ ಸಂಭವಿಸುತ್ತೆ. ನೀವು ಇದುವರೆಗೆ ಅನುಭವಿಸಿದ ಎಲ್ಲ ಗೊಂದಲಗಳು ಒಂದು ಕ್ಷಣದಲ್ಲಿ ಅರ್ಥವಾಗುತ್ತೆ. ಯಾಕೆ ಇದು
ಎಲ್ಲವೂ ನಡೀತಾ ಇದೆ ಎಂಬುದು ನಿಮಗೆ ಗೊತ್ತಾಗುತ್ತೆ ಮತ್ತು ನೀವು ಕೃತಜ್ಞತೆಯಿಂದ ತುಂಬಿ ಹೋಗ್ತೀರಾ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಾ ಇದೆ. ನೀವು ಇದನ್ನು ಸ್ವಾಗತಿಸಬೇಕು, ನೀವು ಇದನ್ನು ಸ್ವೀಕರಿಸಬೇಕು ಮತ್ತು ನೀವು ನಿಮ್ಮ ಕನಸುಗಳನ್ನು ನಿಜವಾಗಿಸಬೇಕು. ನಿಮ್ಮ ಯಶಸ್ಸು ನಿಮ್ಮನ್ನು ಕಾಯ್ತಾ ಇದೆ, ಅದು ತುಂಬ ಹತ್ತಿರದಲ್ಲಿದೆ. ಆದ್ದರಿಂದ ಎಚ್ಚರಿಕೆ, ಜಾಗರೂಕರಾಗಿ ಇರಿರಿ. ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸಿ, ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ ಮತ್ತು ನೀವು ನಿಮ್ಮ ದಾರಿಯಲ್ಲಿ ಧೈರ್ಯವಾಗಿ ಮುಂದೆ ಸಾಗ್ರಿ. ಯಾಕೆಂದರೆ ನೀವು ಗೆಲ್ಲೋದಕ್ಕೆ ಹುಟ್ಟಿದ್ದೀರಿ ಮತ್ತು ಈ ಬಾರಿ ಯಾರೂ ನಿಮ್ಮನ್ನು ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಸುತ್ತಲೂ 9 ದೇವತೆಗಳು ನಿಮ್ಮನ್ನು ಯಾವಾಗಲೂ ಕಾಯ್ತಾನೇ ಇದ್ದಾರೆ. ಈ ವಿಡಿಯೋ ಇಷ್ಟ ಆಯ್ತಂದರೆ ಜೈ ಮಾತಾದಿ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೈ ಶ್ರೀರಾಮ್, ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.